ಸೈಕಲ್ ಒಳ್ಳೆ ಟೈಮಿಗೆ ಕೈ ಕಟ್ತಲ್ಲ ಗುರು. ಎಲ್ಲ ಕಿತ್ತೋಗ್ಬಿಟ್ಟಿದೆ ಇದು. ಎಲ್ಲ ದಾರ ವೈರು ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ಸೊ 4 ಸ್ಕ್ರೂ ಇತ್ತು, 4 ಸ್ಕ್ರೂನು ಕಿತ್ತೋಗಿದೆ. ಇದನ್ನು ಇವಾಗ ರಿಮೂವ್ ಮಾಡಬೇಕು. ಇದನ್ನು ರಿಮೂವ್ ಮಾಡಿದರೆ ಚೈನ್ ಈ ಕಡೆ ಬರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ನೋಡೋಣ, ಇದನ್ನೆಲ್ಲ ತೆಗೆದು ಸ್ವಲ್ಪ ದಿನ ಟ್ರಾವೆಲ್ ಮಾಡೋಣ, ಗೊತ್ತಾಗುತ್ತೆ ಇದು ಯೂಸ್ ಆಗುತ್ತೆ ಯೂಸ್ ಆಗಲ್ಲ ಅಂತ. ಬೇಡ ಅಂತಂದರೆ ಇದನ್ನು ತೆಗೆದಾಕ್ಬಿಡೋಣ, ಎಲ್ಲಾದರೂ ಸೈಕಲ್ ಶೋರೂಮ್ಗೆ ಹೋಗಿ ರೆಡಿ ಮಾಡಿಸೋಣ. ಇವತ್ತು ಬೆಳಗ್ಗೆ 6:30ಗೆ ಟ್ರಾವೆಲ್ ಶುರು ಮಾಡಿದೆ. ಆಲ್ರೆಡಿ ಒಂದು 30 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ನಾನಿವಾಗ ಹೋಗ್ತಾ ಇರೋದು ರಜರಪ್ಪ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ಫಾಲ್ಸ್ ಇದೆ ಮತ್ತು ಒಂದು ಪ್ರಾಚೀನ ಮಂದಿರ ಇದೆಯಂತೆ, ಅದನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಸೊ 8:30 ಆಗಿದೆ ಟೈಮಲ್ಲಿ, ತುಂಬ ಹಸುವಾಗಿದೆ. ಇವಾಗ ಹೋಗಿ ಎಲ್ಲಾದರೂ ನಾಷ್ಟ ಕೇಳೋಣ. ಸೊ ಇಲ್ಲೊಂದು ಹೋಟೆಲ್ ಇದೆ, ಆ ಹೋಟೆಲ್ ಹತ್ರ ನಾಷ್ಟ ಕೇಳೋಣ, ಏನು ಹೇಳ್ತಾರೋ ಗೊತ್ತಿಲ್ಲ. ಭಯ್ಯ ನಮಸ್ತೆ, मेरा नाम संतोष फ्रॉम कर्नाटका. इंडिया नेपाल भूटान 3 दिन साइकिल यात्रा, पैसा नहीं यात्रा, थोड़ा नाश्ता सेवा करता है. हाँ ये क्या भैया? दोस्का ಇದು ಕಾಣ್ತಾ ಇರೋದು ದೋಸ್ಕಾ ಅಂತ. ಇದು ಬಾಲುಶಾಹಿ ಜಾರ್ಖಂಡ್ ಕಾ ಪ್ರಸಿದ್ಧ. ಇದು ಜಾರ್ಖಂಡಲ್ಲಿ ತುಂಬ ಪ್ರಸಿದ್ಧ ಅಂತೆ. ಟೇಸ್ಟ್ ಮಾಡೋಣ, ನಾನು ಕೂಡ ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಇಡ್ಲಿ ದೂಸ್ಕಾ ಓಕೆ. ಕರ್ನಾಟಕದಲ್ಲಿ ಇಡ್ಲಿ ದೋಸೆ ಯಾವ ಥರ ಫೇಮಸ್ಸು, ಜಾರ್ಖಂಡಲ್ಲಿ ದುಸ್ಕಾ ಅಂತ ಒಂದು ಫೇಮಸ್ ಇದೆಯಂತೆ. ಇವಾಗ ನಾಷ್ಟ ಕೊಡ್ತಾರೆ. ಭಯ್ಯ ಫ್ರೀ ನಾಷ್ಟ, ಫ್ರೀಯಾಗಿ ನಾಷ್ಟ ಕೊಡ್ತಿದ್ದಾರೆ. ತಿನ್ಕೊಂಡು ಭಯ್ಯ ರಾಜರಪ್ಪ ಕಿತ್ನ ಕಿಲೋಮೀಟರ್? ಇಲ್ಲಿಂದ 12 ಕಿಲೋಮೀಟರ್ ಇದೆ, ಅಲ್ಲಿಗೆ ಹೊರಡೋಣ. ಓಕೆ ಭಯ್ಯ, ಥ್ಯಾಂಕ್ ಯು, ಬಹು ಧನ್ಯವಾದ. ಭಯ್ಯ ये कितना पैसा? 10 ಒಂದು 5 ರೂಪಾಯಿ, 2 ಕೊಟ್ಟಿದ್ದಾರೆ 10 ರೂಪಾಯಿ, ಬಟ್ ನಂಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. दोस्का चलता है झारखंड का. ತುಂಬ ಚೆನ್ನಾಗಿದೆ. पेट खराब नहीं होता. हाँ इसमें पेट खराब नहीं होता. प्योर चावल का बनता है. ಇದು चना का दाल भी ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಭಯ್ಯ ಬಹುತ್ ಅಚ್ಚ ಭಾಯ್. ರಾಂಚಿನಲ್ಲಿ ಅಕ್ಕ ಮತ್ತು ಬಾವರ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು 3 ಡೇಸ್ ಸ್ಟೇ ಮಾಡಿದ್ದೆ. ಅಲ್ಲಿ ಅಕ್ಕ ಕೆಲವೊಂದು ತಿಂಡಿಗಳನ್ನ ಕೊಟ್ಟರು. ನನ್ನ ಫೇವ್ರೆಟ್ ತಿಂಡಿ ಕೊಟ್ಟಿದ್ದಾರೆ, ರವೆ ಉಂಡೆ. ಸೊ ಇದ್ರ ತುಂಬ ಕೊಟ್ಟಿದ್ರು. ನಾನು ನಿನ್ನೆ ದಿನ ಕುತ್ಕೊಂಡು ಎಲ್ಲ ಖಾಲಿ ಮಾಡಿಬಿಟ್ಟೆ. ಇವಾಗ ತಿಂತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಈ ತಿಂಡಿ ಈ ಥರ ಎಲ್ಲೂ ಸಿಗೋಲ್ಲ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಈ ರವೆ ಉಂಡೆ ತಿನ್ನಬೇಕಂದ್ರೆ ಊರಿಗೆ ಹೋಗಬೇಕು. ಈ ಕಡೆ ಬರೀ ಬಾದುಷಾ ಜಿಲೇಬಿ ಅಷ್ಟೇ ಸಿಗ್ತಾ ಇರುತ್ತೆ. ಫೈನಲಿ ರಜರಪ್ಪ ಅನ್ನೋ ಒಂದು ಪ್ಲೇಸಿಗೆ ಬಂದೆ. ಸೊ ಇಲ್ಲಿ ದೇವ್ರ ಹೆಸರು ಬಂದು ಚಿನ್ಮಸ್ತಿಕಾ ಅಂತ ಒಂದು ಭಗವನ್ ಹೆಸರು ಅಂತೆ. ಸೊ ನಾನು ಫಸ್ಟ್ ಟೈಮ್ ಕೇಳಿದ್ದು ಚಿನ್ಮಸ್ತಿಕಾ ಅಂದರೆ ದೇವ್ರ ಹೆಸರೇ ಚಿನ್ಮಸ್ತಿಕಾ ಅಂತೆ. ಸೊ ದೇವರು ಒಳಗಡೆ ಯಾವ ಥರ ಇರುತ್ತೋ ಗೊತ್ತಿಲ್ಲ, ಒಳಗಡೆ ಕ್ಯಾಮ್ರಾ ಹಾಲೋ ಇಲ್ಲ ಅಂತಂದರು. ಸೊ ಹೊರಗಡೆನೇ ಎಲ್ಲ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ತುಂಬ ದಿನ ಆದ ನಂತರ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾಯಿದ್ದೀನಿ. ಈ ಜಾಗ ಇರೋದು ಸುತ್ತಲೂ ಅರಣ್ಯ ಪ್ರದೇಶ ಇದೆ. ಮಧ್ಯದಲ್ಲಿ ಈ ಚಿನ್ಮಸ್ತಿಕಾ ಅಂತ ಒಂದು ದೇವಾಲಯ ಇದೆ ರಜರಪ್ಪದಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ, ಇಲ್ಲಿಂದ ಕೆಳಗಡೆ ಹೋಗಬೇಕು. ಈ ನಾರ್ತ್ ಇಂಡಿಯಾ ಕಡೆ ಯಾವ ದೇವಸ್ಥಾನ ನೋಡಿದರೂ ಫುಲ್ಲು ಕೇಸರಿಮಯ. ಬರೀ ಕೇಸರಿ ಬಟ್ಟೆ, ಕೇಸರಿ ಟವಲ್ಲು, ಕೇಸರಿ ಹಾರ, ಕೇಸರಿ ಶಾಲು, ಕೇಸರಿ ಹೂವು, ಕೇಸರಿ ಡೆಕೋರೇಷನ್, ಫ್ಲವರ್ಸ್, ಫುಲ್ಲು ಬರೀ ಕೇಸರಿನೇ ತುಂಬಿರುತ್ತೆ ಈ ಕಡೆ. ಸೊ ಮೇಯ್ನ್ ದೇವಸ್ಥಾನದಲ್ಲಿ ಕ್ಯಾಮ್ರಾ ಹಲೋ ಇಲ್ಲ ಅನಿಸುತ್ತೆ, ನೋಡೋಣ ಹೇಗಿರುತ್ತೆ. ಇವತ್ತು ದುರ್ಗಾ ಪೂಜೆ ಇರೋದ್ರಿಂದ ದೇವಾಲಯನೆಲ್ಲ ಫುಲ್ಲು ಹೂವಿನಲ್ಲೇ ಅಲಂಕಾರ ಮಾಡ್ತಾಯಿದ್ದಾರೆ ನೋಡಿ. ಈಗ ತಾನೇ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಸೊ ಒಳಗಡೆ ಹಲೋ ಇದೆ ಅನಿಸುತ್ತೆ. ಇದಕ್ಕಿಂತ ಇನ್ನೊಂದು ಮುಖ್ಯವಾದ ದೇವಸ್ಥಾನ ಇದೆ,
ಇದರಲ್ಲಿ ರಜರಪ್ಪದಲ್ಲಿ ಇದು ಕೂಡ ಒಂದು ದೇವಸ್ಥಾನ. ಈ ದೇವ್ರ ಹೆಸರು ಗೊತ್ತಿಲ್ಲ ನನಗೆ, ಕೇಳೋಣ ಯಾರನ್ನಾದರೂ. ಇಲ್ಲಿ ನೋಡ್ತಾ ಇರೋದು ಇದು ಚಿನ್ಮಸ್ತಿಕಿ ಟೆಂಪಲ್ ಅಂತೆ. ಸೊ ಒಳಗಡೆ ಹೊರಡೋಣ. ತುಂಬ ಅಲಂಕಾರ ಮಾಡಿದ್ದಾರೆ ಹೂವಿನಲ್ಲಿ. ಪ್ಲಾಸ್ಟಿಕ್ ಹೂವು ಗುರು, ಇದು ಮಾತ್ರ ರಿಯಲಿ ಹೂವು. ಭಯ್ಯ ಮೊಬೈಲ್ अंदर हलो है, कैमरा अलाउ नहीं है, मंदिर के अंदर अलाउ नहीं है, बाहर है. ಸೊ ಒಳಗಡೆ ಹೋಗಿ ನೋಡೋಣ. ಒಳಗಡೆ ಅಲೋ ಇಲ್ವಂತೆ, ಹೊರಗಡೆ ತುಂಬ ಡೆಕೋರೇಷನ್ ಮಾಡಿದ್ದಾರೆ. ವಾ ಸೂಪರಾಗಿದೆ, ಸ್ವರ್ಗ ಇದ್ದಂಗಿದೆ ನೋಡಿ. ಎಲ್ಲ ಹೂವಿನಲ್ಲಿ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟವ್ರೆ. हाँ सर, क्या बोलो? ये मनोकामना है, हाँ, मनोकामना है. मनोकामना. किसी तरह का कोई दिक्कत है, कोई काम नहीं हो रहा है, ये काम हो रहा है. ಹಾಂ, 90 दिन में ವರ್ಕ್ काम ಸಕ್ಸಸ್. होता है, आगे कोई काम. ಓಕೆ. ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂದರೆ ಇಲ್ಲಿಗೆ ಬಂದು ಅದನ್ನು ತಗೊಂಡು ಈ ಗೇಟಿಗೆ ಕಟ್ಟಿದರೆ ಅವ್ರ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಏನೋ ಗೊತ್ತಿಲ್ಲ ನನಗೂ. अपना भाषा से ಕನ್ನಡ ಭಾಷಾ, ಕನ್ನಡ. ಅಲ್ಲಿಂದ ಹಾಗೆ ಮುಂದೆ ಬಂದರೆ ಸ್ವಲ್ಪ ಇಲ್ಲೊಂದು ಶಿವಂದು ಒಂದು ಲಿಂಗ ಇದೆ, ಶಂಕರ್ ಭಗವಾನ್ ಅಂತೆ. ಇದು ಎಲ್ಲ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡಿದ್ದಾರೆ ನೋಡಿ, ಹೇಗಿದೆ ಶಂಕರ್ ಭಗವಾನ್ ಅಂತೆ ಇದು. ಈ ರಜರಪ್ಪ ಪ್ಲೇಸಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿ 2 ನದಿಗಳು ಸಂಗಮ ಆಗುತ್ತೆ. ಒಂದು ದಾಮೋದರ ಅಂತ, ಮತ್ತೊಂದು ಭೈರವಿ ಅಂತ. ಸೊ ಇಲ್ಲಿ ಶಾಂತವಾಗಿ ಹರಿತಾ ಇರೋದು ಇದು ಭೈರವಿ ನದಿ, ಅಲ್ಲಿ ಧುಮುಕ್ತಾ ಇರೋದು ಅದು ದಾಮೋದರ್ ನದಿ. ಈ ಭೈರವಿ ನದಿಗೆ ದಾಮೋದರ್ ನದಿ ಜಾಯ್ನ್ ಆಗಿಬಿಟ್ಟು ಇಲ್ಲಿಂದ 2 ಕೂಡ ಸಂಗಮ ಆಗಿ ಹಾಗೆ ಮುಂದೆ ಹೋಗ್ತಾ ಇದೆ. ಈ ದೇವಸ್ಥಾನದ ಒಳಗಡೆ ಒಂದು ಶಿವಲಿಂಗ ಇದೆ ನೋಡಿ. ನಾನು ಇಷ್ಟು ಎತ್ತರ ಇರೋ ಶಿವಲಿಂಗ ಯಾವತ್ತೂ ನೋಡೇ ಇರಲಿಲ್ಲ. ಎಷ್ಟು ಎತ್ತರ ಇದೆ ನೋಡಿ ಈ ಶಿವಲಿಂಗ. ಸುಮಾರು ಒಂದು 15 ಅಡಿ ಇದೆ ಅನಿಸುತ್ತೆ. ಇದು ತುಂಬ ಎತ್ತರ ಇದೆ. ವಾವ್, ಸೂಪರ್ ಅಲ್ವಾ? कर्नाटक भैया, मेरा नाम संतोष फ्रॉम कर्नाटक. पैसा नहीं है यात्रा, थोड़ा नाश्ता सेवा करता है. नाश्ता हाँ, ओके भैया, थैंक यू. ಸೊ ತುಂಬ ಹಸುವಾಗಿತ್ತು. ಹಳ್ಳಿ ಕಡೆ ಬರ್ತಾ ಇದ್ದೀನಿ. ಇಲ್ಲಿ ಯಾವುದು ಕೂಡ ಹೋಟೆಲ್ ಇಲ್ಲ, ಅಪರೂಪಕ್ಕೆ ಒಂದು ಹೋಟೆಲ್ ಕಾಣಿಸ್ತು. ಭಯ್ಯ ಇವ್ರ ನಾಮ ಕ್ಯಾ? ಆದಿತ್ಯ ಬ್ರೋ ಅಂತ ನನಗೆ ಇವಾಗ ನಾಷ್ಟ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ, ಬಹು ಧನ್ಯವಾದ. ಫೈನಲಿ ನಾನು ಒಂದು ಪೆಟ್ರೋಲ್ ಪಂಪ್ ಹತ್ರ ಬಂದೆ. ಸೊ ಹಿಂದೆ ನೋಡ್ತಾ ಇರ್ಬೋದು, ಇದೇ ಪೆಟ್ರೋಲ್ ಪಂಪಲ್ಲಿ ಇವತ್ತು ನಾನು ಸ್ಟೇ ಮಾಡ್ತಾ ಇರೋದು. ಸೊ ಇಲ್ಲಿಗೆ ನಾನು ಎಷ್ಟು ಒಂದು 3 ಗಂಟೆ ಹಂಗೆ ಬಂದೆ. ಅವರು ಜಾಗ ಈ ಪಾರ್ಕಲ್ಲಿ ಕೊಟ್ಟಿದ್ದಾರೆ. ಇದೇ ಪಾರ್ಕಲ್ಲಿ ಇವತ್ತು ಟೆಂಟ್ ಹಾಕ್ಕೊಂಡು ಮಲ್ಕೊಂಡಿದ್ದು. ಇಲ್ಲಿಂದ ಚಾಸ್ ಅಂತ ಒಂದು ಊರಿದೆ. ಇಲ್ಲಿಂದ 60 ಕಿಲೋಮೀಟರ್ ಏನೋ ಇದೆ. ಸೊ ನಾಳೆ ಚಾಸ್ಗೆ ಹೋಗಬೇಕು. ಇವತ್ತು ಅದೇ ಒಂದು ದೇವಸ್ಥಾನ ತೋರಿಸಿದ್ನಲ್ಲ, ಅದೊಂದೇ ಪ್ಲೇಸ್ ಸಿಕ್ಕಿದ್ದು. ಈ ಕಡೆ ಎಲ್ಲ ತುಂಬ ಆದಿವಾಸಿಗಳಿದ್ದಾರೆ, ಅದೊಂದು ನೋಡ್ಬೋದು ಇಲ್ಲಿ. ಈ ಕಡೆ ತುಂಬ ಅಂದರೆ ತುಂಬ ಕತ್ಲಾಗ್ತಾ ಇದೆ, ನೋಡ್ತಾ ಇರ್ಬೋದು. ಟೈಮ್ ಇನ್ನೂ 4:48 ಆಗಿದೆ, ಅಲ್ಲೇ ತುಂಬ ಕತ್ಲಾಗಿದೆ. ಸೊ ಈ ಕಡೆ ಬೇಗನೆ ಕತ್ಲಾಗುತ್ತೆ. ಬೆಳಗ್ಗೆ 5 ಗಂಟೆಗೆ ಅಲ್ಲೇ ಸೂರ್ಯ ಹುಟ್ಟಿರ್ತಾನೆ ಅನ್ಕೋಬೋದು, ಅಷ್ಟು ಬೆಳಕಿರುತ್ತೆ.
ಸೊ ಈ ಕಡೆ ಒಂಥರ ಡಿಫ್ರೆಂಟಾಗಿದೆ ವೆದರ್ ಮಾತ್ರ. ಸೊ ಇವತ್ತು ನಾನು ಇಲ್ಲೇ ಮಲ್ಕೊಂಡಿದ್ದು, ನಾಳೆ ಚಾಸ್ ಕಡೆ ಹೊರಡಬೇಕು.